ನೋಡಿ, ಪಾಕಿಸ್ತಾನದ ಅಧಿಕಾರಿಗಳಿಗೆ, ಪಾಕಿಸ್ತಾನದ ಮಂತ್ರಿಗಳಿಗೆ ಎಷ್ಟು ಪಾಕಿಸ್ತಾನ ಬಗ್ಗೆ ವ್ಯಾಮೋಹ ಇದೆ. ನನ್ನ ಮಕ್ಕಳಿಗೆ ಔಷಧಿಗೆ ದುಡ್ಡಿಲ್ಲ, ಸಿಂಧು ನಿಧಿ ನೀರು ಕಟ್ ಮಾಡಿ. ನೋಡಿ, ನರೇಂದ್ರ ಮೋದಿಯವರು ಈಗಾಗಲೇ ಅನೇಕ ರಾಜತಾಂತ್ರಿಕ ಕಾರಣಗಳನ್ನು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡ್ರೆ. ವೀಸಾ ರದ್ದು ಮಾಡಬೇಕು, ಯಾರು ದೇಶದಲ್ಲಿ ಅಕ್ರಮವನ್ನು ನೆಲೆಸಿರೋ ಅಂಥವ್ರು ಹೊರಗೆ ಹಾಕಬೇಕು, ನಮ್ಮ ಸಿಂಧು ನಿಧಿ ಒಪ್ಪಂದ ನೀರು ಕೊಡಲ್ಲ, ಇದು ಬದ್ಧತೆ. ಆದರೆ ಸಿದ್ದರಾಮಯ್ಯನವರೇ ಹೋಟಿಗೋಸ್ಕರ ಏನು ಬೇಕಾದ್ರೂ ಹೇಳಿಕೆಗಳನ್ನ ಕೊಡಬಾರ್ದು. ಕರ್ನಾಟಕದ ಮಾನ ಮರ್ಯಾದೆ ಕರ್ನಾಟಕದ ಮಾನ ಮರ್ಯಾದೆಯನ್ನು ಪಾಕಿಸ್ತಾನದ ಮಾಧ್ಯಮಗಳು ಹರಾಜಾಗ್ತದವೆ. ನಿಮ್ಮನ್ನು ಆಡಿ ಹೋಗ್ತದಂದರೆ ಕರ್ನಾಟಕದ ಮರ್ಯಾದೆ ಹೋಗುತ್ತೆ. ಸಿದ್ದರಾಮಯ್ಯನವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ. ಸಿದ್ದರಾಮಯ್ಯನವರು ಇನ್ನೆಷ್ಟು ವರ್ಷ ರಾಜಕಾರಣ ಆಗಿರ್ತೀರಿ? ನಿಮ್ಮ ಕೊನೆಯ ಅವಧಿ ಚುನಾವಣೆ ಅಂತ ಹೇಳಿದಿರಿ. ಕೊನೆಯ ಪಕ್ಷ ಹಿಂದೂಗಳ ಪರವಾಗಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು. ನಿಮ್ಮ ತಂದೆ ತಾಯಿ ಸಿದ್ದರಾಮಯ್ಯ ಹೆಸರು, ದೇವರ ಹೆಸರು ನಾಮವನ್ನು ಇಟ್ಟರೆ ಅದನ್ನು ಗೌರವಿಸ್ಬೇಕಂದ್ರೆ ನಿಮ್ಮ ಅರಿಬಿಟ್ಟ ನಾಲಿಗೆಯನ್ನು ವಾಪಸ್ ಬಿಡಬೇಕು. ಯುದ್ಧ ಅನಿವಾರ್ಯ. ಇವತ್ತು ಯುದ್ಧ ಅನಿವಾರ್ಯ. ನಮ್ಮವ್ರನ್ನ ನರಹತ್ಯೆ ಮಾಡಿದಾಗ ನಾವು ಸುಮ್ಮನಿರ್ಬೇಕಾಗತ್ತಾ? ಯುದ್ಧ ಆಗಲೇಬೇಕು. ಈ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಇರಬಾರ್ದು. ಆ ರೀತಿ ನಮ್ಮ ಹೋರಾಟ ಇರುತ್ತೆ. ಇವತ್ತು ನಾವೆಲ್ಲ ಪಕ್ಷಾತೀತವಾಗಿ ನಮ್ಮ ಅಮಾಯಕರ ನರಹತ್ಯೆ ಆಗಿದೆಯಲ್ಲ, ಅದಕ್ಕೆ ಗೌರವ ಸಲ್ಲಿಸ್ಬೇಕಂದ್ರೆ ನಾವು ಹಿಂದೂಗಳು ಒಂದಾಗಬೇಕು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಂತೇಳಿ ಒತ್ತಾಯವನ್ನು ಮಾಡ್ತೀನಿ. ಇನ್ನೂ ಕೆಲವು ಮಾಧ್ಯಮಕ್ಕೆ ಪ್ರೆಸ್ಸಿಗೆ ಹಾಕ್ತೀನಿ, ಫಾರ್ವರ್ಡ್ ಮಾಡ್ತೀನಿ. ಒಂದು ಕಡೆಗೆ ಈಗ ನೋಡಿ, ರಾಜತಾಂತ್ರಿಕತೆ ಇರುತ್ತೆ, ಪ್ರಧಾನಮಂತ್ರಿಗಳು, ಭದ್ರತಾ ವ್ಯವಸ್ಥೆ, ಅದನ್ನೆಲ್ಲ ವಿದೇಶಾಂಗ ಸಚಿವರಿದ್ದಾರೆ, ಗೃಹ ಸಚಿವರಾದರೆ ಅದನ್ನು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಈಗ ಒಂದು ಕಡೆಗೆ ಈಗ ಏನು ಪಹಲ್ಗಾಮ್ ದಾಳಿ ವಿಚಾರ ಸಂಬಂಧಪಟ್ಟಂಗೆ ಪಹಲ್ಗಾಮ್ ದಾಳಿ ಕಾಂಗ್ರೆಸ್ ಮುಖಂಡರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಈಗ ರಾಹುಲ್ ಗಾಂಧಿ ಅಲ್ಲಿ ಏನು ಸಂತ್ರಸ್ತಿದ್ದಾರೆ ಅಲ್ಲಿ ಹೋಗಿ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳ್ತಾರೆ. ಆದರೆ ಪ್ರಧಾನಿ ಮೋದಿ ಹೋಗಿಬಿಟ್ಟು ಬಿಹಾರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾರೆ. ನೋಡಿ, ಘಟನೆ ನಡೆದಾಗ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದಲ್ಲಿ ಪ್ರವಾಸದಲ್ಲಿದ್ದರು. ತಕ್ಷಣ ಗೃಹ ಸಚಿವರಿಗೆ ಕರೆ ಮಾಡಿ ಅಲ್ಲಿಯ ಸ್ಥಿತಿಗತಿ ಗಂಭೀರತೆಯನ್ನು ಅಧ್ಯಯನ ಮಾಡಬೇಕಂದ್ರೆ ತಕ್ಷಣ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಭದ್ರತಾ ವ್ಯವಸ್ಥೆ ಯಾವ ರೀತಿ ಇರಬೇಕಂತೇಳಿ ನಮ್ಮ ಗೃಹ ಸಚಿವರು ಭೇಟಿ ಕೊಟ್ಟರಲ್ಲ. ಒಂದು ಕಡೆ ವೋಟ್ ಬ್ಯಾಂಕ್ ರಾಜಕಾರಣ, ಒಂದು ಕಡೆ ನಿಮ್ಮ ಸಹೋದರಿ ಗಂಡ ವಾದ್ರಾ ಏನು ಹೇಳ್ತಾರೆ, ಅಭದ್ರತೆ ಕಾಡ್ತಾಯಿದೆ. 370 ಆರ್ಟಿಕಲ್ ರದ್ದು ಮಾಡಿದ್ದಕ್ಕೆ ಇವತ್ತು ಕಾಶ್ಮೀರ ಚುನಾವಣೆ ಶಾಂತಿಯಿಂದ ಆಯಿತು. ಯಾವ ಜಮ್ಮು ಕಾಶ್ಮೀರದಲ್ಲಿ ಇವ್ರದೇ ಮೈತ್ರಿ ಪಕ್ಷ ಅಧಿಕಾರದಲ್ಲಿರೋದು, ಮೈತ್ರಿ ಪಕ್ಷ ಇವ್ರದೇ ತಾನೇ? ಯಾಕೆ ನಿಮ್ಮ ವೈಫಲ್ಯ ಅಲ್ವಾ, ಕಾಂಗ್ರೆಸ್ಸಿನ ವೈಫಲ್ಯ ಅಲ್ವಾ? ಆ ಸರ್ಕಾರವನ್ನು ವಜಾ ಮಾಡಬೇಕು, ರಾಷ್ಟ್ರಪತಿ ಆಡಳಿತ ತರಬೇಕಂತೇಳಿ ನಾನು ಅಲ್ಲಿಯೂ ಸಹ ಒತ್ತಾಯವನ್ನು ಮಾಡ್ತೇನೆ. ಇನ್ನು ಮುಂದೆ ನಮ್ಮ ಭಾರತೀಯರನ್ನ ಮುಟ್ಟಿದರೆ ನಾವೆಲ್ಲ ಒಗ್ಗಟ್ಟೆ ಹೋರಾಟ ಮಾಡ್ತೀವಿ. ನಮ್ಮ ಹೋರಾಟ ಅಲ್ಪಸಂಖ್ಯಾತರ ವಿರುದ್ಧ ಅಲ್ಲ. ಯಾರು ಭಯೋತ್ಪಾದಕರಾದರೆ, ಉಗ್ರಗಾಮಿಗಳಿದ್ದಾರೆ, ಅವ್ರ ವಿರುದ್ಧ ನಮ್ಮ ಉಗ್ರವಾದ ಹೋರಾಟ ಆಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಉಗ್ರಗಾಮಿಗಳಿಗೆ.